ಹಾಯ್ ನಮಸ್ಕಾರ, ನಾನು ಗುರು. ನೈಸ್ ಗುರು ಮಾತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಬನ್ನಿ ನಾವು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲ ಬಾರಿಗೆ ವೀಕ್ಷಿಸುವ ವೀಕ್ಷಕರು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ. ನಾವು ಮಾಡುವ ಪ್ರತಿಯೊಂದು ವಿಡಿಯೋ ನೀವು ಮೊದಲು ನೋಡಬಹುದು. ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಗೃಹ ಜ್ಯೋತಿ ಯೋಜನೆ ಡಿಲಿಂಕ್ ಮಾಡುವುದು ಹೇಗೆಂದರೆ ಸಂಪೂರ್ಣವಾಗಿ ನೀವು ತಿಳಿಯಬೇಕೆಂದರೆ ನಮ್ಮ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿದ್ರೆ ಮಾತ್ರ ನಿಮ್ಗೆ ಅರ್ಥ ಆಗುತ್ತೆ. ಅದಕ್ಕೋಸ್ಕರ ಸ್ಕಿಪ್ ಮಾಡಬೇಡಿ, ಸಂಪೂರ್ಣವಾಗಿ ತಿಳಿದುಕೊಂಡು ಅಪ್ಲಿಕೇಶನ್ ಹಾಕಿ ಡಿಲಿಂಕ್ ಮಾಡಿಕೊಳ್ಳಿ. ಗೃಹ ಜ್ಯೋತಿ ಯೋಜನೆ ಈಗಾಗಲೇ ಗೃಹ ಜ್ಯೋತಿ ಯೂಸ್ ಮಾಡುವವರಿಗೆ ಭರ್ಜರಿ ಸಿಹಿ ಸುದ್ದಿ. ಗೃಹ ಜ್ಯೋತಿ ಯೋಜನೆಯು ಶ್ರೀ ಸನ್ಮಾನ್ಯ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರದ 5 ಗ್ಯಾರಂಟಿಯಲ್ಲಿ ಒಂದಾಗಿದ್ದು, ಫ್ರೀ ಮನೆ ಬಳಕೆ ವಿದ್ಯುತ್ ನೀಡಲಾಗಿತ್ತು. ಈಗ ಈ ಫಲಾನುಭವಿಗಳಿಗೆ ಭಾರಿ ಸಿಹಿ ಸುದ್ದಿ ತಂದಿದೆ. ಏನು ಆ ಸಿಹಿ ಸುದ್ದಿ ಎಂದರೆ, ಹಿಂದೆ ಯಾವ ಫಲಾನುಭವಿಗಳು ಬಾಡಿಗೆ ಮನೆಯಲ್ಲಿ ಇದ್ದು ಅಲ್ಲಿ RR ಸಂಖ್ಯೆಯಲ್ಲಿ ನಿಮ್ಮ ಆಧಾರ್ ಜೋಡಣೆ ಮಾಡಿ ಫ್ರೀ ವಿದ್ಯುತ್ ಪಡೆಯುತ್ತಿದ್ದೀರಿ. ಹಾಗೆ ಫಲಾನುಭವಿಗಳು ಬೇರೆ ಮನೆ ಬಾಡಿಗೆ ಮಾಡಿದ್ದೇ ಆದರೆ ಈ ಸಿಹಿ ಸುದ್ದಿ ನಿಮಗೆ ಅನ್ವಯವಾಗುತ್ತದೆ. ಹೇಗೆಂದರೆ, ಹಳೆಯ ಬಾಡಿಗೆ ಮನೆ ಚೇಂಜ್ ಮಾಡಿದರೆ, ಬೇರೆ ಬಾಡಿಗೆ ಮನೆಯಲ್ಲಿ ವಾಸಿಸಿದರೆ ಇಲ್ಲಿ ಕೂಡ ನಿಮಗೆ ಗೃಹ ಜ್ಯೋತಿ ಅನ್ವಯವಾಗುವಂತೆ ಮಾಡಬಹುದು. ಹೇಗೆಂದರೆ, ಮೊದಲು ಇದ್ದ ಬಾಡಿಗೆ ಮನೆಯ RR ನಂಬರಿಗೆ ಆಧಾರ್ ನಂಬರನ್ನು ಡಿಲಿಂಕ್ ಮಾಡಿ, ಮತ್ತೊಂದು ಬಾಡಿಗೆ ಮನೆಯ RR ನಂಬರಿಗೆ ನಿಮ್ಮ ಆಧಾರ್ ನಂಬರನ್ನು ಜೋಡಣೆ ಮಾಡಿ ಯೋಜನೆಯು ಲಾಭ ಪಡೆಯಬಹುದು. ಗೃಹ ಜ್ಯೋತಿ ಯೋಜನೆ ಸ್ಟಾರ್ಟ್ ಆಗಿ 1 ವರ್ಷದ ಹೊಸ್ತಿಲಿನಲ್ಲಿ ಇದ್ದು, ಗೃಹ ಜ್ಯೋತಿ ಯೋಜನೆಯು ಇವಾಗ ಸಿಹಿ ಸುದ್ದಿ ಕೊಟ್ಟಿದೆ. ಬನ್ನಿ, ಹೇಗೆ ಹಳೆಯ RR ನಂಬರನ್ನು ಡಿಲಿಂಕ್ ಮಾಡಿ ಈಗಿರುವ ಮನೆಯಲ್ಲಿ RR ಸಂಖ್ಯೆಯನ್ನು ಜೋಡಿಸಿ ಲಾಭ ಪಡೆಯುವುದು ನೋಡೋಣ ಬನ್ನಿ. ಇದರ ವೆಬ್ಸೈಟನ್ನು ನಾನು ನನ್ನ ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುತ್ತೇನೆ. ಅದನ್ನು ಒತ್ತಿದ ಮೇಲೆ ಈ ಥರ ಗೃಹ ಜ್ಯೋತಿ ಯೋಜನೆಯಿಂದ ಡಿಲಿಂಕ್ಗಾಗಿ ಅರ್ಜಿ, ಅಪ್ಲಿಕೇಶನ್ ಫಾರ್ ಡಿಲಿಂಕ್ ಗೃಹ ಜ್ಯೋತಿ ಸ್ಕೀಮ್ ಅಂತ ಬರುತ್ತೆ. ಯಾರು ಗೃಹ ಜ್ಯೋತಿಗೆ ಅಪ್ಲಿಕೇಶನ್ ಹಾಕಿರ್ತಾರೋ ಅಥವಾ RR ನಂಬರಿಗೆ ಅಪ್ಲಿಕೇಶನ್ ಹಾಕಿರ್ತಾರೋ ಅವರು ಆಧಾರ್ ನಂಬರ್ ಎಂಟರ್ ಮಾಡಿದ ಮೇಲೆ ನೆಕ್ಸ್ಟ್ ಈ ತರ KYC ಅಂತ ಸರ್ವಿಸ್ ಅಂತ ಒಂದು ಪಾಪ್ಅಪ್ ಮೆನು ಓಪನ್ ಆಗುತ್ತೆ. ಅಲ್ಲಿ ಕೂಡ ಅವರ ಆಧಾರ್ ನಂಬರ್ ಅನ್ನು ಮತ್ತೆ ರೀಎಂಟ್ರಿ ಮಾಡಬೇಕು. ರೀಎಂಟ್ರಿ ಮಾಡಾದ್ಮೇಲೆ ನನ್ನ ಆಧಾರ್ ಅಂತ ಮಾಹಿತಿಗೆ ಕೊಡಬೇಕು. ನೆಕ್ಸ್ಟ್ OTP ಗೆ ಕ್ಲಿಕ್ ಮಾಡಬೇಕು. OTP ಕ್ಲಿಕ್ ಆದ್ಮೇಲೆ ಸೆಂಡ್ OTP ಅಂತ ಕೊಟ್ಟಾದ್ಮೇಲೆ ನಿಮ್ಮ ಮೊಬೈಲ್ ನಂಬರಿಗೆ, ಅಂದ್ರೆ ಆಧಾರ್ ಇರ್ತಕ್ಕಂಥ ಮೊಬೈಲ್ ನಂಬರ್ಗೆ OTP ಬರುತ್ತೆ. ಆ OTP ನ ಇಲ್ಲಿ ಎಂಟರ್ ಮಾಡಬೇಕು. ಎಂಟರ್ ಮಾಡಾದ ಮೇಲೆ ಅಲ್ಲಿ ಸಲ್ಲಿಸಿ ಅಂತ ಬಟನ್ ಇದೆಯಲ್ಲ, ಅದ್ರ ಮೇಲೆ ಮತ್ತೆ ಕ್ಲಿಕ್ ಮಾಡಬೇಕು. ಸ್ವಲ್ಪ ಹೊತ್ತು ಆ ಪ್ರೊಸೆಸ್ ಆಗುವವರೆಗೂ ವೇಟ್ ಮಾಡಬೇಕಾಗತ್ತೆ. ವೇಟ್ ಆದ್ಮೇಲೆ ಈ ತರ ಒಂದು ಓಪನ್ ಆಗುತ್ತೆ ನೋಡಿ. ಅದು ಎಲ್ಲ ನಿಮ್ದು ಅರ್ಜಿ ಸಂಖ್ಯೆಯಲ್ಲಿರ್ತಕ್ಕಂಥ ಎಲ್ಲ ಹೆಸರು ಎಲ್ಲ ಓಪನ್ ಆಗುತ್ತೆ. ಅದಾದ್ಮೇಲೆ ಮೇಲಿನ ವಿವರ ಅಂತಿದೆಯಲ್ಲ, ಅದು ಎಸ್ ಅಂತ ಕೊಡಬೇಕು. ಎಸ್ ಅಂತ ಕೊಟ್ಟಾದ್ಮೇಲೆ ಫುಲ್ ಡಿಕ್ಲೇರ್ ಆಗಿ ಎಲ್ಲಾನು ಓಪನ್ ಆಗುತ್ತೆ. ಅಲ್ಲಿ ಕೇಳುತ್ತೆ ನಿಮಗೆ ಯಾವ ಕಾರಣಕ್ಕೋಸ್ಕರ ನೀವು ಚೇಂಜ್ ಮಾಡ್ತಾ ಇದ್ದೀರಾ ಅಂತ. ಮನೆಯನ್ನು ಶಿಫ್ಟ್ ಮಾಡಿದ್ದೀರಾ ಅಂತಿದ್ರೆ ಮನೆಯನ್ನ ಶಿಫ್ಟಿಂಗ್ ಅಂತ ತೋರಿಸಿ. ಅಲ್ಲಿ ನೋಡಿ, ನೀವೇ ನೋಡ್ತಾ ಇದ್ದೀರಾ ಇವಾಗ ಶಿಫ್ಟಿಂಗ್ ಅಂತ ಕೇಳುತ್ತೆ. ಇನ್ನೊಂದು ಆಪ್ಷನ್ಸ್ ಕೂಡ ಇದೆ. ನಿಮ್ಗೆ ಯಾವುದು ನಿಮ್ ಕಾರಣ ಏನು ಅಂತ ಇದ್ರೆ ಆ ಕಾರಣವನ್ನು ತಿಳಿಸಿ ಇದನ್ನ ಡಿಲಿಂಕ್ ಮಾಡಬಹುದು. ಆಮೇಲೆ ಅಲ್ಲಿ ಕ್ಲಿಕ್ ಮಾಡಿ ಸಬ್ಮಿಟ್ ಕೊಟ್ರೆ ಅಲ್ಲಿಗೆ ನಿಮ್ಮ ಕೆಲಸ ಮುಗಿದು ಹೋಯಿತು. ಮತ್ತೆ ಈ ತರ ಅಕ್ನಾಲೇಜ್ಮೆಂಟ್ ಲೆಟರ್ ಓಪನ್ ಆಗುತ್ತೆ. ಅಕ್ನಾಲೇಜ್ಮೆಂಟ್ ಲೆಟರ್ ಓಪನ್ ಆಗುತ್ತೆ. ಅಲ್ಲಿ ನಿಮಗೆ ಅಕ್ನಾಲೇಜ್ಮೆಂಟ್ ಏನಾದರೂ ಪ್ರಿಂಟ್ ಬೇಕಾದರೆ ಪ್ರಿಂಟ್ ತಗೋಬಹುದು.
ಇಲ್ಲಾದ್ರೆ ಮತ್ತೆ ನ್ಯೂ ಅಪ್ಲಿಕೇಶನ್ನ ಹಾಕಬಹುದು. ನ್ಯೂ ಅನ್ನೋ ಅಪ್ಲಿಕೇಶನ್ ಇದೆಯಲ್ಲ, ಅದು ಇನ್ನೊಮ್ಮೆ ಅಪ್ಲಿಕೇಶನ್ ಹಾಕ್ಬಹುದು.